ಮಾರ್ನಿಂಗ್ ಮೆಹಬೂಬಾ ಚಾಲೆಂಜ್ ಡೇ 6 ಬೆಳಗ್ಗೆ ಎದ್ದು ಅಜ್ವೈನ್ ವಾಟರ್ ಕುಡಿದು ಜಿಮ್ಗೆ ಹೋಗಿ ಜಾಗಿಂಗ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಫೋನು ವೀಡಿಯೋ ಕಾಲ್ ಮುಖಾಂತರ ನನ್ನ ಆಲ್ಮೋಸ್ಟ್ ದಿನ ಕಳೀತಾ ಬಂತು. ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಫೋನ್ ಮಾಡಿದೆ, ಯಾಕಂದರೆ ನೆಕ್ಸ್ಟ್ ಟ್ರೈಲರ್ ರಿಲೀಸ್ ಇದೆ, ಅದಕ್ಕೂ ಮುಂಚೆ ಸಾಂಗ್ ರಿಲೀಸ್ ಇದೆ, ಅದಕ್ಕೂ ಮುಂಚೆ ಶೋ ರೀಲ್ ಬೇಕಿತ್ತು. ಈ ಎಲ್ಲದರ ಮಧ್ಯದಲ್ಲಿ ಸೆನ್ಸಾರ್ ಕರೆಕ್ಷನ್ಸ್ ಸಾಕಷ್ಟು ಉಳ್ಕೊಂಡಿರೋದು, ನಮ್ಮ ಟೈಮಿನ ಅಭಾವ ಇರೋದ್ರಿಂದ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗಬೇಕು, ಮಾರ್ಕೆಟಿಂಗಲ್ಲಿ ಅನ್ನೋ ಕಾರಣಕ್ಕೆ ಫೋನ್ಗಳಲ್ಲಿ ಮಾತಾಡ್ಕೊಂಡು 2-3 ದಿನದಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಡ್ತೀನಿ ಅಂತಂದರು. ತದನಂತರ ನಮ್ಮ ಸ್ವಲ್ಪ ರಿಲೀಫ್ ಆಗೋಂಥ ವಿಚಾರ, ನಮ್ಮ ತೋಟಕ್ಕೆ ಫೋನ್ ಮಾಡಿದೆ, ಯಾಕಂದರೆ ನಮ್ಮ ಟೊಮೊಟೊ ಸಸಿಗಳನ್ನ ನೆಟ್ಟು 9 ದಿನ ಆಗಿದೆ, ಅದಕ್ಕೆ ರೂಟ್ಜನ್ ಪ್ರಾಡಕ್ಟ್ನ ಡ್ರೆಂಚಿಂಗ್ ಕೊಡಿ ಅಂತ ಹೇಳ್ತಾ ತೋಟದ ಹೇಗೆ ನಡೀತಿದೆ ಏನು ಅನ್ನೋ ಇವೆಲ್ಲವನ್ನು ವೀಡಿಯೋ ಕಾಲ್ ಮುಖಾಂತರ ಅಪ್ಡೇಟ್ಗಳನ್ನ ಪಡ್ಕೊಂತ ಬಂದೆ ಕಣ್ರಿ. ಸಿಕ್ಕಾಪಟ್ಟೆ ಸುಸ್ತಾಯಿತು, ಯಾಕಂದರೆ ಮಾರ್ಕೆಟಿಂಗು ಅವ್ರಿಗೆ ಇವ್ರಿಗೆ ಎಲ್ರಿಗೂ ಫೋನಲ್ಲಿ ಒಬ್ಬನೇ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಅಂದರೆ ತುಂಬ ಪ್ರೆಷರ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಅದಾದಮೇಲೆ ಹಂಗೆ ಸುಮ್ಮನೆ 1.5 ಅವರ್ ಮೆಡಿಟೇಷನ್ ಮಾಡ್ಕೊತ ಕೂತ್ಕೊಂಡೆ. ಕಷ್ಟ ಕೊಡಬೇಡ ದೇವಡೆ ಅಂತ ಕೇಳ್ಕೊಂತ, ಇನ್ನೂ ಸಾಕಷ್ಟು ಕಷ್ಟಗಳನ್ನ ಕೊಡು, ಹಂಗೆ ಆ ಕಷ್ಟಗಳನ್ನ ಎದುರಿಸೋ ತಾಕತ್ತು ಕೊಡು ಅಂತ ದೇವ್ರನ್ನ ಕೇಳ್ಕೊಂತ ಇವತ್ತಿನ ದಿನ ಮುಗಿಸ್ದೆ ಕಣ್ರಿ. ಹೃದಯದ ಪಾಡು ಹೇಗೆ ಹೇಳುವುದು